ಹಲೋ ವಿದ್ಯಾರ್ಥಿಗಳೇ, ಈ ವಿಡಿಯೋಯು ಅಡ್ಜಸ್ಟಬಲ್ ಸ್ಪ್ಯಾನರ್ನ ಉತ್ಪಾದನಾ ಪ್ರಕ್ರಿಯೆಯಲ್ಲಿದೆ. ಬಳಸಿದ ಉದ್ದೇಶಗಳು, ಉಪಕರಣಗಳು ಮತ್ತು ತಂತ್ರಗಳನ್ನು ಒಳಗೊಂಡಿದೆ. ಲೇತ್ ಮಷೀನ್, ಡ್ರಿಲ್ ಮಷೀನ್, ಫೈಲ್ಗಳು, ರಿಮರ್ಗಳು ಮತ್ತು ರಿವೇಟ್ ಗನ್ ನಂತಹ ಸಲಕರಣೆಗಳನ್ನು ಬಳಸಿಕೊಂಡು ಸ್ಪ್ಯಾನರ್ನ ವಿವಿಧ ಭಾಗಗಳನ್ನು ರಚಿಸುವುದು ಮತ್ತು ಜೋಡಿಸುವುದು ಪ್ರಕ್ರಿಯೆಯು ಒಳಗೊಂಡಿರುತ್ತದೆ. ಪ್ರಕ್ರಿಯೆಯಲ್ಲಿ ಬಳಸಲಾದ ಪರಿಕರಗಳ ಬಗ್ಗೆ ಓದುಗರ ಜ್ಞಾನವನ್ನು ಪರೀಕ್ಷಿಸಲು ವಿಡಿಯೋ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಸಹ ಒಳಗೊಂಡಿದೆ. ಆದ್ದರಿಂದ ನಾವು ಅದರ ರಚನೆಯ ಹಿಂದಿನ ಉದ್ದೇಶಗಳು, ತಂತ್ರಗಳು ಮತ್ತು ಸಾಧನಗಳನ್ನು ಬಹಿರಂಗಪಡಿಸುವಾಗ ಅಡ್ಜಸ್ಟಬಲ್ ಸ್ಪ್ಯಾನರ್ನ ಉತ್ಪಾದನೆಯ ಜಗತ್ತನ್ನು ನೋಡೋಣ. ನಿಖರತೆ ಮತ್ತು ಕರಕುಶಲತೆಯಲ್ಲಿ ಇದು ಪ್ರಮುಖವಾದದ್ದು. ಇದು ಅತ್ಯಗತ್ಯ ಸಾಧನವಾಗಿದೆ ಮತ್ತು ಪ್ರತಿ ಟೂಲ್ ಬಾಕ್ಸ್ನಲ್ಲಿ ಇರಿಸಲಾಗುತ್ತದೆ. ಈ ಅಭ್ಯಾಸದ ಕೊನೆಯಲ್ಲಿ ನೀವು ಡ್ರಾಯಿಂಗ್ ಅನ್ನು ಉಲ್ಲೇಖಿಸಿ ವಿವಿಧ ಭಾಗಗಳನ್ನು ಹೇಗೆ ತಯಾರಿಸಬೇಕೆಂದು ಕಲಿತುಕೊಳ್ಳುತ್ತೀರಿ. ಜೋಡಣೆಗಾಗಿ ತಯಾರಿಕೆ, ಎಲ್ಲ ಭಾಗಗಳನ್ನು ಜೋಡಿಸುವುದು ಮತ್ತು ನಿಖರತೆಗಾಗಿ ಪರಿಶೀಲಿಸುವುದು. ವರ್ನಿಯರ್ ಹೈಟ್ ಗೇಜ್, set of flat and round files, hacksaw or chain drill, drilling machine, reamers, radius gauge, deburring tool, vernier caliper, lathe machine, cutting tools, die nut, metal sheet, hammer, punch, bevel protractor, knurling tool, tap, chamfering tool, rivet gun, countersink tool. ಟಾಸ್ಕ್ 1 ಪಾರ್ಟ್ ಎ, ಫಿಕ್ಸ್ಡ್ ಜಾ. ರಾ ಮಟೀರಿಯಲ್ ಗಾತ್ರಕ್ಕಾಗಿ ಅದನ್ನು ಪರಿಶೀಲಿಸಿ. ಸ್ಟ್ರೇಟ್ನೆಸ್ಗಾಗಿ ಸರ್ಫೇಸ್ ಮತ್ತು ಸೈಡ್ ಅನ್ನು ಫೈಲ್ ಮಾಡಿ. ರೈಟ್ ಆಂಗಲ್ಗಾಗಿ ಅಡ್ಜಸೆಂಟ್ ಸೈಡ್ ಅನ್ನು ಫೈಲ್ ಮಾಡಿ. ವರ್ನಿಯರ್ ಹೈಟ್ ಗೇಜ್ನೊಂದಿಗೆ ಡ್ರಾಯಿಂಗ್ ಪ್ರಕಾರ ಮಾರ್ಕ್ ಮಾಡಿ. R5 ಕಾನ್ಕೇವ್ಗಾಗಿ ಡಯಾಮೀಟರ್ 10 ರಂಧ್ರವನ್ನು ಡ್ರಿಲ್ ಮಾಡಿ. ಹೆಕ್ಸಾವಿಂಗ್ ಅಥವಾ ಚೈನ್ನಲ್ಲಿ ಡ್ರಿಲ್ಲಿಂಗ್ ಮೂಲಕ ಹೆಚ್ಚುವರಿ ವಸ್ತುಗಳನ್ನು ತೆಗೆದುಹಾಕಿ. ಡ್ರಾಯಿಂಗ್ ಪ್ರಕಾರ ಡೈಮೆನ್ಷನ್ಗಾಗಿ ಫೈಲ್ ಮಾಡಿ ಮತ್ತು ಪರಿಶೀಲಿಸಿ. ಹೆಕ್ಸಾವಿಂಗ್ ಅಥವಾ ಚೈನ್ನಲ್ಲಿ ಡ್ರಿಲ್ಲಿಂಗ್ ಮೂಲಕ ಹೆಚ್ಚುವರಿ ವಸ್ತುಗಳನ್ನು ತೆಗೆದುಹಾಕಿ. ಡಯಾಮೀಟರ್ 3.8 mm ಸೈಡ್ ಇಂದ 12 mm ಮತ್ತು ಡಯಾಮೀಟರ್ ರಿಮ್ 4 ಆಳಕ್ಕೆ ಹೋಲ್ ಮತ್ತು ಡ್ರಿಲ್ ಮಾಡಿ. ಸ್ಮೂತ್ ಸರ್ಫೇಸ್ ಅನ್ನು ಡಿಬರ್ ಮತ್ತು ಫಿನಿಶ್ ಮಾಡಿ. ಟಾಸ್ಕ್ 2 ಪಾರ್ಟ್ ಬಿ, ಸ್ಲೈಡಿಂಗ್ ಜಾ. ರಾ ಮಟೀರಿಯಲ್ ಗಾತ್ರಕ್ಕಾಗಿ ಅದನ್ನು ಪರಿಶೀಲಿಸಿ. ಸ್ಟ್ರೇಟ್ನೆಸ್ಗಾಗಿ ಸರ್ಫೇಸ್ ಮತ್ತು ಸೈಡ್ ಅನ್ನು ಫೈಲ್ ಮಾಡಿ. ರೈಟ್ ಆಂಗಲ್ಗಾಗಿ ಅಡ್ಜಸೆಂಟ್ ಸೈಡ್ ಅನ್ನು ಫೈಲ್ ಮಾಡಿ. ವರ್ನಿಯರ್ ಹೈಟ್ ಗೇಜ್ನೊಂದಿಗೆ ಡ್ರಾಯಿಂಗ್ ಪ್ರಕಾರ ಜಾಬ್ ಅನ್ನು ಮಾರ್ಕ್ ಮಾಡಿ. ಹೆಕ್ಸಾವಿಂಗ್ ಅಥವಾ ಚೈನ್ ಡ್ರಿಲ್ಲಿಂಗ್ ಮತ್ತು ಡಯಾಮೀಟರ್ 4 2 ಹೋಲ್ ಮೂಲಕ ಹೆಚ್ಚುವರಿ ವಸ್ತುಗಳನ್ನು ತೆಗೆದುಹಾಕಿ. ಡೈಮೆನ್ಷನ್ಗಾಗಿ ಜಾಬ್ ಅನ್ನು ಫೈಲ್ ಮಾಡಿ ಮತ್ತು ಡೈಮೆನ್ಷನ್ ಅನ್ನು ಪರಿಶೀಲಿಸಿ. 3 ರೇಡಿಯಸ್ ಎಡ್ಜ್ಗಳಿಗಾಗಿ ಫೈಲ್ ಮಾಡಿ ಮತ್ತು ರೇಡಿಯಸ್ ಗೇಜ್ನೊಂದಿಗೆ ಪರಿಶೀಲಿಸಿ. ಎಡ್ಜ್ಗಳನ್ನು ಫೈಲ್ ಮಾಡಿ ಮತ್ತು ಜಾಬ್ ಅನ್ನು ಡಿಬರ್ ಮಾಡಿ. ಟಾಸ್ಕ್ 3 ಪಾರ್ಟ್ ಸಿ, ಸ್ಪೆಷಲ್ ಸ್ಕ್ರೂ. ಡಯಾಮೀಟರ್ 6 x 52 mm ಗಾಗಿ ರಾಡ್ ಅನ್ನು ಪರಿಶೀಲಿಸಿ. H6 ಫಿನಿಶ್ನೊಂದಿಗೆ ಡಯಾಮೀಟರ್ 4 mm 10 mm ಉದ್ದಕ್ಕೆ 3 ಜಾ ಚೆಕ್ನಲ್ಲಿ ಹಿಡಿದಿರುವ ರಾಡ್ ಅನ್ನು ತಿರುಗಿಸಿ. ಉದ್ದವನ್ನು 52 mm ಗೆ ಕಡಿಮೆ ಮಾಡಿ. ಸಂಪೂರ್ಣ ಉದ್ದಕ್ಕೆ ಥ್ರೆಡಿಂಗ್ M6 ಅನ್ನು ಮಾಡಿ. ಥ್ರೆಡೆಡ್ ಪೋರ್ಷನ್ಗಾಗಿ ಡೈ ನಟ್ನೊಂದಿಗೆ ಪರಿಶೀಲಿಸಿ. ಫಿಕ್ಸ್ಡ್ ಜಾ ಅಸೆಂಬ್ಲಿ. ಫಿಕ್ಸ್ಡ್ ಜಾದಲ್ಲಿ
ರಾಡ್ ಇನ್ಸರ್ಟ್ ಮಾಡಿ ಮತ್ತು ಅದನ್ನು ಪೊಸಿಷನ್ನಲ್ಲಿ ಇರಿಸಿ. ಫಿಕ್ಸ್ ಜಾದೊಂದಿಗೆ ಡಯಾಮೀಟರ್ 2 mm ರಂಧ್ರವನ್ನು ಕೊರೆಯಿರಿ. ಸಿಲಿಂಡರ್ ಆಕಾರದ ಪಿನ್ ಡಯಾಮೀಟರ್ 2 ಅನ್ನು ಸರಿಪಡಿಸಿ. ಡೈಮೆನ್ಷನ್ಗಳನ್ನು ಪರಿಶೀಲಿಸಿ. ಟಾಸ್ಕ್ 4 ಪಾರ್ಟ್ ಡಿ ಸ್ಲೈಡಿಂಗ್ ಪ್ಲೇಟ್. ಡೈಮೆನ್ಷನ್ಗಾಗಿ ಮೆಟಲ್ ಶೀಟ್ ಅನ್ನು ಪರಿಶೀಲಿಸಿ. ಡ್ರಾ ಫೈಲಿಂಗ್ ಮೂಲಕ ಸ್ಟ್ರೇಟ್ನೆಸ್ ಮತ್ತು ರೈಟ್ ಆಂಗಲ್ ಶೀಟ್ ಮೆಟಲ್ ಅನ್ನು ಫೈಲ್ ಮಾಡಿ. ಡ್ರಾಯಿಂಗ್ ಮತ್ತು ಪಂಚ್ ಪ್ರಕಾರ ಲೇಔಟ್ ಅನ್ನು ಮಾರ್ಕ್ ಮಾಡಿ. ಸುತ್ತಿಗೆಯಿಂದ 6 mm ಫ್ಲಾಟ್ ಸಹಾಯದಿಂದ ಶೀಟ್ ಮೆಟಲ್ ಅನ್ನು ರೈಟ್ ಆಂಗಲ್ಗೆ ಬೆಂಡ್ ಮಾಡಿ. ಬೆಂಡಿಂಗ್ ನಂತರ ಡೈಮೆನ್ಷನ್ ಅನ್ನು ಪರಿಶೀಲಿಸಿ. ಸ್ಲಾಟ್ ಓಪನಿಂಗ್ ಆಗಿ ಡಯಾಮೀಟರ್ 4 ಹೋಲ್ ಅನ್ನು ಡ್ರಿಲ್ ಮಾಡಿ. ಸ್ಲಾಟ್ ಓಪನಿಂಗ್ ಹೆಚ್ಚುವರಿ ಮೆಟಲ್ ಅನ್ನು ತೆಗೆದುಹಾಕಲು ಚೈನ್ ಡ್ರಿಲ್ಲಿಂಗ್. ಡೈಮೆನ್ಷನ್ಗಳಿಗಾಗಿ ಸ್ಲಾಟ್ ಅನ್ನು ಫೈಲ್ ಮಾಡಿ. ಡ್ರಾಯಿಂಗ್ ಪ್ರಕಾರ ಪೊಸಿಷನ್ನಲ್ಲಿ ಡ್ರಿಲ್ ಡಯಾಮೀಟರ್ 4 mm ಅನ್ನು ಗುರುತಿಸಿ. 60 ಡಿಗ್ರಿ ಆಂಗಲ್ಗಾಗಿ ಫೈಲ್ ಮಾಡಿ ಮತ್ತು ಬೆವೆಲ್ ಪ್ರೊಟ್ರಾಕ್ಟರ್ನೊಂದಿಗೆ ಪರಿಶೀಲಿಸಿ. ರೇಡಿಯಸ್ ಫೈಲಿಂಗ್ ಮಾಡಿ ಮತ್ತು ಬುರ್ನ ಪಾರ್ಟ್ ಇ ನರ್ಡ್ ನಟ್ ಅನ್ನು ತೆಗೆದುಹಾಕಿ. ಡ್ರಾಯಿಂಗ್ ಗಾತ್ರದ ಪ್ರಕಾರ ರಾ ಮಟೀರಿಯಲ್ ಅನ್ನು ಪರಿಶೀಲಿಸಿ. 3 ಚೌಚಕ್ನಲ್ಲಿ ರಾಡ್ ಅನ್ನು ಹೋಲ್ಡ್ ಮಾಡಿ. ಡಯಾಮೀಟರ್ 12 mm ಗೆ ರೌಂಡ್ ಅನ್ನು ಟರ್ನ್ ಮಾಡಿ. 15 mm ಉದ್ದದವರೆಗೆ ನರ್ಲಿಂಗ್ ಟೂಲ್ ನೊಂದಿಗೆ ಔಟರ್ ಸರ್ಫೇಸ್ ಅನ್ನು ನರ್ಲ್ ಮಾಡಿ. ಡಯಾಮೀಟರ್ 5 mm ಡ್ರಿಲ್ ಮಾಡಿ ಮತ್ತು M6 ಟ್ಯಾಪ್ ಮೂಲಕ ಕೊರೆಯಲಾದ ರಂಧ್ರವನ್ನು ಟ್ಯಾಪ್ ಮಾಡಿ. 2 x 45 ಡಿಗ್ರಿ ಬದಿಯನ್ನು ಚೇಂಫರ್ ಮಾಡಿ. ಪಾರ್ಟಿಂಗ್ ಮಾಡಿ ಮತ್ತು ಇನ್ನೊಂದು ಬದಿಯನ್ನು ಚೇಂಫರ್ ಮಾಡಿ. ಟಾಸ್ಕ್ 5 ಸ್ಪ್ಯಾನರ್ ಅಸೆಂಬ್ಲಿ. ಎಲ್ಲಾ ಭಾಗಗಳಿಗೆ ವಸ್ತುಗಳ ಗಾತ್ರವನ್ನು ಪರಿಶೀಲಿಸಿ. ಗಾತ್ರಕ್ಕೆ ಎ ಮತ್ತು ಬಿ ಭಾಗಗಳನ್ನು ಫೈಲ್ ಮಾಡಿ. ಮಾರ್ಕ್ ಅಂಡ್ ಫಿನಿಶ್ ಮಾಡಿ. ಡ್ರಾಯಿಂಗ್ ಪ್ರಕಾರ ಪಾರ್ಟ್ ಡಿ ಅನ್ನು ಬೆಂಡ್ ಮಾಡಿ. ಹೆಚ್ಚುವರಿ ಮೆಟಲ್ ತೆಗೆದುಹಾಕಿ ಮತ್ತು ಗಾತ್ರಕ್ಕೆ ಫಿನಿಶ್ ಮಾಡಿ. ಸ್ಕ್ವೇರ್ ಸ್ಲಾಟ್ ಅನ್ನು ಫೈಲ್ ಮತ್ತು ಫಿನಿಶ್ ಮಾಡಿ. ಎಲ್ಲಾ ಡ್ರಿಲ್ಲಿಂಗ್ ಹೋಲ್ಗಳಿಗೆ ಕೌಂಟರ್ ಸಿಂಕಿಂಗ್ ಮಾಡಿ. ಬ್ಲೂ ಪ್ರಿಂಟ್ ಪ್ರಕಾರ ಈ ಭಾಗವನ್ನು ಟರ್ನಿಂಗ್, ಡ್ರಿಲ್ಲಿಂಗ್, ಟ್ಯಾಪಿಂಗ್, ನರ್ಲಿಂಗ್ ಮತ್ತು ಪಾರ್ಟಿಂಗ್ ಮಾಡುವುದು. ಸ್ಟೆಪ್ ಟರ್ನಿಂಗ್ ಎಕ್ಸ್ಟರ್ನಲ್ ಥ್ರೆಡ್ ಅನ್ನು ಕತ್ತರಿಸುವುದು ಮತ್ತು ಬ್ಲೂ ಪ್ರಿಂಟ್ ಪ್ರಕಾರ ಸಿ ಭಾಗವನ್ನು ಬೇರ್ಪಡಿಸುವುದು. ಪಾರ್ಟ್ ಸಿ ಮತ್ತು ಎ ಅನ್ನು ಜೋಡಿಸಿ. ಪಾರ್ಟ್ ಬಿ ಮತ್ತು ಡಿ ಅನ್ನು ರಿವೆಟ್ ಮತ್ತು ಜಾಯಿನ್ ಮಾಡಿ. ಅಸೆಂಬ್ಲಿ ಡ್ರಾಯಿಂಗ್ ನಲ್ಲಿ ತೋರಿಸಿರುವಂತೆ ಎಲ್ಲಾ ಭಾಗಗಳನ್ನು ಒಟ್ಟಿಗೆ ಜೋಡಿಸಿ. ಅಡ್ಜಸ್ಟಬಲ್ ಸ್ಪ್ಯಾನರ್ನ ಈ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಒಳಗೊಂಡಿರುವ ಉದ್ದೇಶಗಳು, ತಂತ್ರಗಳು ಮತ್ತು ಸಾಧನಗಳ ಬಗ್ಗೆ ನಾವು ಕಲಿತಿದ್ದೇವೆ. ಸ್ಥಿರ ಮತ್ತು ಸ್ಲೈಡಿಂಗ್ ದವಡೆಗಳು, ವಿಶೇಷ ಸ್ಕ್ರೂ, ಸ್ಲೈಡಿಂಗ್ ಪ್ಲೇಟ್ ಮತ್ತು ನರ್ಲ್ ನಟ್ ಸೇರಿದಂತೆ ವಿವಿಧ ಭಾಗಗಳ ಹಂತದ ರಚನೆಯನ್ನು ನಾವು ಅನ್ವೇಷಿಸಿದ್ದೇವೆ. ಅಸೆಂಬ್ಲಿ ಪ್ರಕ್ರಿಯೆಯನ್ನು ಸಹ ಮುಚ್ಚಲಾಯಿತು. ರಿವೆಟ್ಗಳು ಮತ್ತು ಸ್ಕ್ರೂಗಳ ಬಳಕೆಯನ್ನು ಎತ್ತಿ ತೋರಿಸುತ್ತದೆ. ಅಂತಿಮವಾಗಿ ನಾವು ನಮ್ಮ ಜ್ಞಾನವನ್ನು ಬಹು ಆಯ್ಕೆಯ ಪ್ರಶ್ನೆಗಳೊಂದಿಗೆ ಪರೀಕ್ಷಿಸಿದ್ದೇವೆ. ನಮ್ಮ ಕೌಶಲ್ಯಗಳನ್ನು ಬಲಪಡಿಸುತ್ತೇವೆ ಮತ್ತು ಈ ನಿಖರವಾದ ಕರಕುಶಲತೆಯಲ್ಲಿ ಬಳಸುವ ಸಾಧನಗಳನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ನೀವು ಎಲ್ಲ ಪರಿಕಲ್ಪನೆಗಳನ್ನು ಮತ್ತು ವ್ಯಾಯಾಮಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಮತ್ತೊಂದು ಅದ್ಭುತ ಪರಿಕಲ್ಪನೆಯನ್ನು ತರುತ್ತೇವೆ. ಅಲ್ಲಿಯವರೆಗೆ ಕಾಳಜಿ ವಹಿಸಿ.